ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 16 ಮತ್ತು 17ನೇ ಕಂತಿನ ಹಣ ಅಷ್ಟೇ ಅಲ್ಲ, ಸೊ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಕೂಡ ಎರಡು ಹೊಸ ರೂಲ್ಸ್ ಗಳನ್ನ ನಾವು ಕಾಣ್ತಾ ಇದೀವಿ. ಎರಡು ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ಈ ಒಂದು ರೂಲ್ಸ್ ಅನ್ನ ಪ್ರತಿಯೊಬ್ಬ ಮಹಿಳೆಯರು ಟೋಟಲಿ 1,22,80,000 ಮಹಿಳೆಯರು ಪಾಲಿಸಲೇಬೇಕು. ಇಲ್ಲಪ್ಪ ಅಂದ್ರೆ ಅವ್ರ ಅಮೌಂಟ್ ಹಾಕ್ತಾರೆ 2,000 ನಿಮ್ಮ ಅಕೌಂಟ್ಗೆ, ಆದ್ರೆ ನಿಮ್ಮ ಅಕೌಂಟ್ಗೆ ಬಂದು ತಲುಪೋದಿಲ್ಲ. ಸೊ ಯಾಕೆ ತಲುಪೋದಿಲ್ಲ, ಅವ್ರ ಅಕೌಂಟ್ ಹಾಕಿದ್ರು ಸಹಿತ ಬರೋದಿಲ್ವಾ ಅಂತ ನೀವು ಕೇಳ್ಬೋದು. ಎಲ್ಲನೂ ಕೂಡ ನಾನು ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಎರಡು ಹೊಸ ರೂಲ್ಸ್ ಗಳು ಭಯ ಪಡ್ಬೇಕಾಗಿರುವಂತದ್ದೇನಿಲ್ಲ, ಆದ್ರೆ ಪಾಲಿಸಲೇಬೇಕಾಗಿರುವಂತದ್ದು ಕಡ್ಡಾಯವಾಗಿ. ಸೊ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ನನ್ನ ಅಪ್ಡೇಟ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಜೊತೆಗೆ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಸಾಕಷ್ಟು ರೂಲ್ಸ್ ಗಳಿದಾವೆ. ಅಂದ್ರೆ ಮುಖ್ಯವಾಗಿ ರೇಷನ್ಸ್ ಕಾರ್ಡ್ ಗಳಿಗೆ ರೂಲ್ಸ್ ಇದಾವೆ, ರೇಷನ್ಸ್ ಕಾರ್ಡ್ ಗಳ ಎಲಿಜಿಬಿಲಿಟಿಗೆ ರೂಲ್ಸ್ ಇದಾವೆ. ಸೊ ಅದನ್ನ ನಾನು ಹೇಳ್ತಾ ಇಲ್ಲ, ಅದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದೀನಿ. ಸೊ ಬೇರೆ ಬೇರೆ ಕಡೆನೂ ಕೂಡ ನೀವು ನೋಡಿರ್ತೀರಿ. ಸೊ ಅದ್ರ ಬಗ್ಗೆ ಹೆಚ್ಚಿನ ಏನ್ ಮಾತಾಡೋದು ಬೇಡ. ಅದರಲ್ಲಿ ಸಾಕಷ್ಟು ಅಂದ್ರೆ ಏನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 1,20,000ಕ್ಕಿಂತ ಹೆಚ್ಚಿನ ಇರಬಾರ್ದು. ಸೊ ಮತ್ತೆ ಅಮೌಂಟ್ ವಾರ್ಷಿಕ ಆದಾಯ, ಮತ್ತೆ ಈ ಕಡೆ ವೈಟ್ ಬೋರ್ಡ್ ಕಾರ್ ಇರಬಾರ್ದು, ಯೆಲ್ಲೋ ಬೋರ್ಡ್ ಕಾರ್ ಇದ್ರೆ ನಡೆಯುತ್ತೆ. 3 ಹೆಕ್ಟರ್ಕ್ಕಿಂತ ಹೆಚ್ಚಿನ ಭೂಮಿ ಇರಬಾರ್ದು, 1,000 ಚದರ ಮೀಟರ್ಕ್ಕಿಂತ ಹೆಚ್ಚಿನ ಒಂದು ಮನೆ ಇರಬಾರ್ದು, ಅದರ ಒಳಗಾಗಿರಬೇಕು. ಅದರ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಏನಾದ್ರು ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಉಳಿಯೋದಿಲ್ಲ. ಸೊ ಈ ರೀತಿ ಸಾಕಷ್ಟು ರೂಲ್ಸ್ ಗಳಿದಾವೆ. ಸೊ ಅದನ್ನೆಲ್ಲ ರೂಲ್ಸ್ ಗಳನ್ನ ಹೊರತುಪಡಿಸಿ ಇದು ಇಂಪಾರ್ಟೆಂಟ್ ಬೇಸಿಕ್ ರೂಲ್ಸ್ ಇದಾವಂತಾನೆ ಹೇಳ್ಬೋದು. ನೋಡಿ ಇಲ್ಲಿ ನೋಡಿ, ಮಹಿಳೆಯರು ಏನ್ ಮಾಡ್ತೀರಿ, ಬಹಳಷ್ಟು ಜನ ಬ್ಯಾಂಕ್ ಅಕೌಂಟ್ಸ್ ಗಳನ್ನ ಚೇಂಜ್ ಮಾಡ್ತಾ ಇದ್ರಂತೆ. ಸೊ ಈಗ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಇರತ್ತೆ, ನೆಕ್ಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಇರತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ನಿಮ್ಮ ರೇಷನ್ಸ್ ಕಾರ್ಡ್ ಗಳು ಕೂಡ ಲಿಂಕ್ ಇರ್ತವೆ. ನೀವೇನ್ ಮಾಡ್ತಾ ಇದ್ರಿ, ಬ್ಯಾಂಕ್ ಅಕೌಂಟ್ ಗಳನ್ನ, ನಮಗ ಈಗ SBI ಬ್ಯಾಂಕ್ ಅಕೌಂಟ್ ಇದೆ ಅಂತ ಅನ್ಕೊಳ್ಳಿ, ನನಗೆ ಇನ್ನೊಂದು ಬೇರೆ ಕಡೆ ಕಾರ್ಪೊರೇಷನ್ ಬ್ಯಾಂಕ್ ನಲ್ಲಿ ಅಕೌಂಟ್ ಇದೆ ನಂದು ಅಂತ ಅನ್ಕೊಳ್ಳಿ. SBI ಅಕೌಂಟ್ ನಲ್ಲಿ ನನಗೆ ಅಮೌಂಟ್ ಬೇಡ, ಕಾರ್ಪೊರೇಷನ್ ನಲ್ಲಿ ಬೇಕಂತ ಹೇಳ್ಬಿಟ್ಟು ಅಕೌಂಟ್ಸ್ ಗಳನ್ನ ಚೇಂಜ್ ಮಾಡ್ತಾ ಇದೀರಂತೆ. ಸೊ ನೀವು ಚೇಂಜ್ ಮಾಡ್ತಾ ಇರ್ಲಿಲ್ಲ ಅಂದ್ರೂ ಕೂಡ ನೋಡ್ಲೇಬೇಕು. ಯಾಕಂದ್ರೆ ಪ್ರತಿಯೊಂದನ್ನ ತಿಳ್ಕೊಂಡ್ರೆ ನೀವು ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಗಳ ಸೌಲಭ್ಯವನ್ನ ಪಡಿಲಿಕ್ಕೆ ಸಾಧ್ಯ. ಏನೇ ಒಂದು ತಪ್ಪು ಮಿಸ್ಟೇಕ್ ಮಾಡಿದ್ರು ಸಹಿತ ನಿಮ್ಗೆ ಹಣ ಬರೋದಿಲ್ಲ. ಅದಕ್ಕೋಸ್ಕರ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಿಮ್ಗೆ ಏನಾದ್ರೂ ಈ ಬ್ಯಾಂಕ್ ಅಕೌಂಟ್ಸ್ ಗಳನ್ನು ಚೇಂಜ್ ಮಾಡ್ತಾ ಇದ್ರೆ ನಿಮಗ್ ಖಂಡಿತವಾಗ್ಲೂ ಹಣ ಮುಂದೆ ಬರಬಹುದು, ಆದ್ರೆ ಸದ್ಯದಲ್ಲಿ ಬರೋದಿಲ್ಲ. 2-3 ತಿಂಗಳ ಹಣ ಬರೋದಿಲ್ಲ ಅಂತೆ. ಯಾಕಂದ್ರೆ ಈಗ ಚೇಂಜ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಆಲ್ಮೋಸ್ಟ್ ಬ್ಯಾಂಕ್ ನಲ್ಲಿ ಚೇಂಜ್ ಆಗಿರತ್ತೆ, ಆದ್ರೆ ಮೇಲ್ಗಡೆ ಹೋಗಿ ಫೆಚ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಇನ್ನು ಆಹಾರ ಇಲಾಖೆಗೆ ಹೋಗಿ ಅಪ್ಡೇಟ್ ಆಗ್ಲಿಕ್ಕೆ, ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಪ್ಡೇಟ್ ಆಗ್ಲಿಕ್ಕೆ, ಸೊ ಈ ಒಂದು ಸರ್ಕಾರಕ್ಕೆ ಹೋಗಿ ಅಪ್ಡೇಟ್ ಆಗ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಮೊದಲು ಈ ಅಕೌಂಟ್ಸ್ ಇದ್ದು ಈ ಅಕೌಂಟ್ಸ್ ಗೆ ಟ್ರಾನ್ಸ್ಫರ್ ಆಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೌಟ್ಸ್ ಕೂಡ ಕ್ಲಿಯರ್ ಆಗ್ಬೇಕು ಅವ್ರಿಗೆ. ಅದಕ್ಕೋಸ್ಕರ ಟೈಮ್ ತಗೊಳತ್ತೆ. ಇಲ್ಲ ಅಮೌಂಟ್ ಜಮಾ ಆಗದೇನೆ ಇರಬಹುದು. ಸೊ ಹೀಗಾದ ಕಾರಣಕ್ಕಾಗಿ ನೀವೇನ್ ಮಾಡ್ಬೇಕು, ಈ ಅಕೌಂಟ್ಸ್ ಗಳನ್ನ ಚೇಂಜ್ ಮಾಡಬಾರ್ದು. ಮೊದಲನೇದಾಗಿ ಯಾವ ಅಕೌಂಟ್ ಅನ್ನ ಲಿಂಕ್ ಮಾಡಿಸಿರ್ತೀರಿ ಅದೇ ಇರ್ಲಿ. ನಿಮ್ಮ ಅಕೌಂಟ್ಸ್ ಗಳಲ್ಲಿ ಟ್ರಾನ್ಸಾಕ್ಷನ್ ಕೂಡ ಮಾಡ್ಬೇಕಾಗತ್ತೆ. ನೀವು ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾಗತ್ತೆ, ಡೆಡ್ ಅಕೌಂಟ್ ಅಂತ ಒಂದು ಕ್ರಿಯೇಟ್ ಆಗಿಬಿಡತ್ತೆ. ಯಾಕಂದ್ರೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕಂದ್ರೆ ಆ ಒಂದು ಅಕೌಂಟ್ ಅನ್ನ ಕ್ಲೋಸ್ ಮಾಡಿರ್ತಾರೆ, ಅದನ್ನ ರೀ ಓಪನ್ ಮಾಡ್ಬೇಕಾಗತ್ತೆ. ನೀವು ಟ್ರಾನ್ಸಾಕ್ಷನ್ ಅಂದ್ರೆ ಏನು, ಅಮೌಂಟ್ ಹಾಕೋದು ತೆಗೆದು ಮಾಡ್ಬೇಕಾಗತ್ತೆ. ಸೊ ಮತ್ತೆ ಹಳ್ಳಿಯಲ್ಲಿರುವಂತಹ ಮುಖ್ಯ ಮಹಿಳೆಯರು ಏನ್ ಮಾಡ್ತಾರೆ, ಫೋನ್ ಪೇನೂ ಇರೋದಿಲ್ಲ, ಸೊ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಕೂಡ ಇರೋದಿಲ್ಲ. ಸೊ ಹೀಗಾದ ಕಾರಣಕ್ಕಾಗಿ ನೀವು ಮುಖ್ಯವಾಗಿ ಟ್ರಾನ್ಸಾಕ್ಷನ್ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿರುವಂತದ್ದು. ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಗೆ ಮಾತ್ರ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದ್ರೆ ಹಣ ಬಿಟ್ಟಿರ್ತಾರೆ, ಆದ್ರೆ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗೋದಿಲ್ಲ. ಮತ್ತೆ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಅಲ್ಲೇ ಅಕೌಂಟ್ಗೆ ಅಲ್ಲೇ ಇರುತ್ತೆ, ಮತ್ತೆ ನಿಮಗೆ ಜಮಾ ಆಗೋದಿಲ್ಲ. ಮುಂದಿನ ಯಾವಾಗ ನೀವು ಸರಿಪಡಿಸ್ತೀರಾ ಮುಂದಿನ ಕಂತುಗಳು ಜಮಾ ಆಗ್ತಾ ಹೋಗುತ್ತೆ, ಆದ್ರೆ ಹಿಂದಿನ ಕಂತುಗಳು ಜಮಾ ಆಗೋದಿಲ್ಲ. ಸೊ ಹೀಗಾದ ಕಾರಣಕ್ಕಾಗಿ ನೀವು ನಿಮ್ಮ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಸೊ ಇದೊಂದು ರೂಲ್ಸ್ ಆದ್ರೆ, ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ಒಂದು ಜೀರೋ ಬ್ಯಾಲೆನ್ಸ್ ಇಡಬಾರ್ದು. ನೀವು ಪ್ರತಿಯೊಂದು ಅಕೌಂಟ್ಸ್ ಗಳಲ್ಲಿ 1,000-2,000 ವರೆಗೂ ಕೂಡ ಅಕೌಂಟ್ ನಲ್ಲಿ ಹಣ ಇರಲೇಬೇಕು. ಇಲ್ಲಪ್ಪ ಅಂದ್ರೆ ಏನಾಗ್ತಾ ಇದೆ, ಬಹಳಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅಂದ್ರೆ ಈಗ DBT ಆಪ್ ಅನ್ನ ತಗೊಳ್ಳೋಣ. DBT ಆಪ್ ನಲ್ಲಿ ಜಮಾ ಆಗಿದೆ ಅಂತ ಅನ್ಕೊಳ್ತೀರಿ. ಸೊ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ ತಕ್ಷಣ ಜೀರೋ ಬ್ಯಾಲೆನ್ಸ್ ತೋರಿಸ್ತಾ ಇರತ್ತೆ. ಯಾಕೆ ಈ ರೀತಿ ತೋರಿಸ್ತಾ ಇರತ್ತೆ ಅನ್ನುವಂತ ಕ್ವಶನ್ಸ್ ಕೂಡ ಉಂಟಾಗ್ಬೋದು. ಇದು ಬೇಸಿಕ್ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗಿರುವಂತದ್ದು. ಈ ರೀತಿ ಸಾಕಷ್ಟು ಕೂಡ ಆಗ್ತಾನೆ ಇರ್ತವೆ. ಈಗಾಗ್ಲಿಲ್ಲ ಅಂದ್ರೆ ಮುಂದೆ ಆಗ್ಬೋದು, ಅಥವಾ ಇವತ್ತೇ ಆಗ್ಬೋದು, ಹೀಗ್ ಕೂಡ ಆಗ್ಬೋದು. ಓಕೆನಾ. ಸೊ ಅದಕ್ಕೋಸ್ಕರ ಈ ಅಕೌಂಟ್ಸ್ ಗಳಲ್ಲಿ ಅಮೌಂಟ್ ಇಂತಿಷ್ಟ ಅಂತ ಹೇಳ್ಬಿಟ್ಟು ಇಡಬೇಕಾಗಿರತ್ತೆ ನೀವು.
ಒಬ್ಬೊಬ್ಬ ಕಡೆ 1,000 ಇಡ್ಬೇಕು, ಒಂದೊಂದು ಅಕೌಂಟ್ಸ್ ಗಳಲ್ಲಿ ಒಂದೊಂದು ಬ್ಯಾಂಕ್ ಗಳಲ್ಲಿ 2,000 ಇಡಬೇಕು, ಈ ರೀತಿ ಇರತ್ತೆ. ಅಷ್ಟು ನೀವು ಇಡ್ಲಿಲ್ಲಪ್ಪ ಅಂದ್ರೆ ನೀವು ಪೂರ್ತಿಯಾಗಿ ಜೀರೋ ಅಕೌಂಟ್ ಬ್ಯಾಲೆನ್ಸ್ ಏನಿರದಲ್ಲ ಜೀರೋ ಮಾಡಿಬಿಟ್ರೆ ನೀವು, ಅವಾಗ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಂದು ತಲುಪತ್ತೆ. ಅವಾಗ ಡೈರೆಕ್ಟ್ ಆಗಿ ಬ್ಯಾಂಕ್ನವರು ಕಟ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ನಿಮ್ಗೆ ಗೊತ್ತಾಗೋದಿಲ್ಲ ಇಷ್ಟು ಹಣ ಕಟ್ ಆಗಿದೆ, ಈಗ ಜಮಾ ಆಗಿದೆನಾ ಅಥವಾ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ. ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡ್ ಬರ್ಬೇಕಾಗತ್ತೆ. ನೀವು ಆ ಬ್ಯಾಂಕ್ ನಲ್ಲಿ ನೋಟ್ರಿ ಮಾಡಿಸ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ನಿಮ್ಗೆ ಗೊತ್ತಾಗೋದು ನಿಮ್ಗೆ ಆ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ, ಅಮೌಂಟ್ ಜಮಾ ಆಗಿದೆನಾ ಅಥವಾ ಇಲ್ವಾ ಅನ್ನೋಂಥದ್ದು ಆಗ ಗೊತ್ತಾಗತ್ತೆ. ಒಂದು ವೇಳೆ ನೀವು ಜೀರೋ ಬ್ಯಾಲೆನ್ಸ್ ಏನು ₹1 ಇಡಲ್ದೆ ಬ್ಯಾಂಕ್ ಅಕೌಂಟ್ ಖಾಲಿ ಇಟ್ಟಿದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಜಮಾ ಆಗಿರುವಂತಹ ಹಣ ಕಟ್ ಆಗಿಬಿಟ್ಟ ತಕ್ಷಣ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಈ ರೀತಿನೂ ಕೂಡ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ಬ್ಯಾಂಕ್ ನ ವ್ಯವಹಾರ ಎಷ್ಟು ಇಡಬೇಕಂತ ಹೇಳಿರ್ತಾರೋ ಸೊ ಅಷ್ಟು ನೀವು ಅಮೌಂಟ್ ಅನ್ನ ಮೊದಲು ಇಟ್ಟಿರ್ಬೇಕು. ಆಗ ಮಾತ್ರ ಜಮಾ ಆದ್ರೆ ನಿಮ್ಮ ಅಮೌಂಟ್ ಉಳಿಲಿಕ್ಕೆ ಸಾಧ್ಯ. ಇಲ್ಲಪ್ಪಾ ಅಂದ್ರೆ ಯಾವುದೇ ನೀವು EMI ಮುಖಾಂತರ ಸಾಲ ತೆಗೆದುಕೊಂಡಿರ್ಲಿ, ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡ್ಕೊಳ್ಳಿರ್ಲಿ, ಅದು ಟಿವಿ ಆಗಿರ್ಲಿ, ಫ್ರಿಜ್ ಆಗಿರ್ಲಿ ಅಥವಾ PC ಆಗಿರ್ಲಿ, ಸೊ ಏನೇ ತಗೊಂಡಿರ್ಲಿ ನೀವು, ನಿಮ್ಮ ಒಂದು ಹಣ ಕೂಡ ಕಟ್ ಆಗಿಬಿಡತ್ತೆ. ಅವಾಗ ನಿಮ್ಗೆ ಜಮಾ ಆಗಿದೆ ಇಲ್ವಾ ಅನ್ನೋಂಥದ್ದೇ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನೀವು ಎಚ್ಚರಿಕೆಯಿಂದ ಇಟ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ನಿಮ್ಗೆ ಹಣ ಜಮಾ ಆಗಿರೋದು ಗೊತ್ತಾಗೋದು. ಸೊ ಇಷ್ಟು ನಿಮ್ಗೆ 2 ರೂಲ್ಸ್ ಗಳನ್ನ ನಾನು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಬೇಸಿಕ್. ಸೊ ಅದಕ್ಕೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.